Hey guys, welcome back to my YouTube channel. So let's get into the video guys. ಇವತ್ತು I'm gonna show you guys ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ and which has worked for me personally and which might also work for you, might not work for you, but if you have hypersensitive and combination skin, even if you have oily skin, you can try or like use the products which I'm using. Definitely know what the video is about. It's about my own tried and tested skincare. It's been a journey from like 4 to 5 years. I had the worst skin. I did not even know what my skin type is, and I first went to a dermatologist to check what my skin type is, and then I got to know I have a hypersensitive combination skin. Like literally, even if I sit under a sun for like 2 minutes, all my entire face turns out to be a red tomato. Literally, you will even if you see now, my skin has like tiny little bits of what do you call, ಚಿಕ್ಕು ಸ್ಪಾಟ್ಸ್, ರೆಡ್ ಸ್ಪಾಟ್ಸ್ ಥರ ಇರುತ್ತೆ ಬಿಕಾಸ್ ಆಫ್ ದ ಸನ್. ಐ ಆಮ್ ವೆರಿ ಇಂಟಾಲರೆಂಟ್ ಟು ದ ಸನ್ ರೇಸ್, so I of course have to use sunscreen every day. Even if I'm at home, I'll definitely use a sunscreen. Even now I'm having a sunscreen on. Okay, I'll tell you ಎಷ್ಟು ಸ್ಟೆಪ್ ಇದೆ ನನ್ನ ಸ್ಕಿನ್ ಕೇರಲ್ಲಿ ಅಂತ. ಇಟ್ ಈಸ್ ವೆರಿ ಬೇಸಿಕ್ ಗೈಸ್, ಲಿಟ್ರಲಿ ವೆರಿ ಬೇಸಿಕ್. ಐ ಡೋಂಟ್ ಹ್ಯಾವ್ ಎನಿ ಫ್ಯಾನ್ಸಿ ಸೀರಮ್ಸ್ ಆ್ಯಂಡ್ ನಥಿಂಗ್ ಫ್ಯಾನ್ಸಿ. ಇಟ್ಸ್ ಆಲ್ basic. It's just a cleanser, moisturizer and a sunscreen. And I also use like a spot treatment thara when I'm getting pimple or like when I'm breaking out. I'll use a cream. I'll also show you that. First thing bandu cleanser alli nanu 3 cleansers use ಮಾಡ್ತೀನಿ. It might sound stupid, but this is how my skin works. ಏನಂತ ಅಂದರೆ I use this cleanser. ಐಮ್ ನಾಟ್ ಲೈಕ್, ಯಾರು ನಂಗೆ ಸ್ಪಾನ್ಸರ್ ಮಾಡಿಲ್ಲ. ಇರೋದು 30 ಸಬ್ಸ್ಕ್ರೈಬರ್ಸ್, 40 ಸಬ್ಸ್ಕ್ರೈಬರ್ಸ್ಗೆ ಸ್ಪಾನ್ಸರ್ ಯಾರು ಮಾಡಲ್ಲ. ಸಿ ದಿಸ್ ಐ ಯೂಸ್. ಇದನ್ನ ನಾನು ಉಲ್ಟಾ ಮಾಡಿ ಹಾಕ್ತೀನಿ, ಆರ್ ಲೈಕ್ ಐ ಕೀಪ್ ಇಟ್ ಹಿಯರ್, ಲೈಕ್ ಒಂದು ಫೋಟೋ ಹಾಕ್ತೀನಿ ನಂದು ಏನು ಯೂಸ್ ಮಾಡ್ತೀನಿ ಅಂತ. ಯಾಕಂದರೆ ನಾನು ಸೆಲ್ಫಿ ಕ್ಯಾಮಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಅದು ಉಲ್ಟಾ ಪಲ್ಟಾ ಕಾಣಿಸ್ತಿದೆ ವರ್ಡ್ಸು. ಸೊ ಇದು ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ವೆನ್ ಐ ವೇಕ್ ಅಪ್, ಫಸ್ಟ್ ಥಿಂಗ್ ಆಫ್ಟರ್ ಬ್ರಷಿಂಗ್ ಮೈ ಟೀತ್ ಆ್ಯಂಡ್ ಡೂಯಿಂಗ್ ಆಲ್ ದ ಸ್ಟಫ್, ಐ ಯೂಸ್ ದಿಸ್ ಕ್ಲೆನ್ಸರ್ ಟು ವಾಶ್ ಮೈ ಫೇಸ್. ಆ್ಯಂಡ್ ಇಟ್ ಡಸಂಟ್ ಹ್ಯಾವ್ ಎನಿ ಫೋಮ್. ಇಟ್ ಈಸ್ ಈಕ್ವಲ್ ಟು ಸೆಟಫಿಲ್ ಕ್ಲೆನ್ಸರ್, ಬಟ್ ಇದು ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿದ್ದು, ಯಾಕಂದರೆ ನಂದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಬಟ್ ಸೆಟಫಿಲ್ ಆಲ್ಸೋ ವರ್ಕ್ಸ್ ಫಾರ್ ಮಿ. ಅಂದರೆ ದ ಥಿಂಗ್ ವಿಚ್ ಸೆಟಫಿಲ್ ಜೆಂಟಲ್ ಕ್ಲೆನ್ಸರ್, ಅದು ನಮಗೆ ವರ್ಕ್ ಆಗಿದೆ. ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಬಟ್ ಇಟ್ ಈಸ್ ಏನಂತಂದರೆ ಐ ಗೆಟ್ ಸ್ಮಾಲ್ ಕೊಮೊಡೋಜೆನಿಕ್ ಆ್ಯಕ್ನಿ ಅಂತಂದ್ರೆ. ಯು ಸಿ ದಿಸ್ ಹ್ಯಾಸ್ ದಿಸ್ ಕನ್ಸಿಸ್ಟೆನ್ಸಿ. ಇಫ್ ಯು ಸಿ, ಸೇಮ್ ಸೆಟಫಿಲ್ ಕನ್ಸಿಸ್ಟೆನ್ಸಿನೇ ಇದೆ, ಬಟ್ ದಿಸ್ ಡಸಂಟ್ ಕಾಸ್ ಮೀ ಎನಿ ಪ್ರಾಬ್ಲಮ್. ನನಗೆ ಯಾವುದೇ ರೀತಿ ಇದರಿಂದ ಪ್ರಾಬ್ಲಮ್ ಆಗಿಲ್ಲ. ದಿಸ್ ಹ್ಯಾಸ್ ಬೀನ್ ಮೈ ಫೇವ್ರೆಟ್ ಸಿನ್ಸ್ I'm using this since my 10th standard, guys. Imagine. Because I have a different story. That will take an entire video of mine. So next, ಏನು ಯೂಸ್ ಮಾಡ್ತೀನಿ ಅಂತಂದರೆ ಮಾಯ್ಶ್ಚರೈಸರ್. ಆಫ್ಟರ್ ವಾಷಿಂಗ್ ಮೈ ಫೇಸ್ ಸ್ವಲ್ಪ ಡ್ಯಾಂಪ್ ಇರಬೇಕು. ಡ್ಯಾಂಪ್ ಅಂತಂದರೆ ಲೈಕ್ ತುಂಬ ರಗಡಗಡ ಅಂತ ಉಜ್ಜಿ ನೀವು ಫೇಸ್ನ ಹಾಳು ಮಾಡ್ಕೋಬೇಡಿ. ಸಾಫ್ಟಾಗಿ ಪ್ಯಾಡ್ ಡ್ರೈ ಯುವರ್ ಫೇಸ್. ಆ್ಯಂಡ್ ಒಂದು ಸ್ವಲ್ಪ ನಿಮ್ಮ ಫೇಸಲ್ಲಿ ಒಂದು ಸ್ವಲ್ಪ ವೆಟ್ನೆಸ್ ಇರುವಾಗಲೇ ಅಪ್ಲೈ ಮಾಯ್ಶ್ಚರೈಸರ್. ಯಾಕಂದರೆ every moisturizer that you use will have hyaluronic acid. Hyaluronic acid ge it wants a moisture, outer moisture to absorb and work. Idu nan dermatologist helirodu. And also I have watched plenty of videos. You have no idea nan eshtu janad videos nodidini since 5 years to like get into this perfect skincare which is working from me for like 3 months. So many people have asked me aita in skincare ಏನು ಯೂಸ್ ಮಾಡ್ತೀಯಾ ಅಂತ. I might always glow, but I've always been with pimples. ಎಲ್ಲಾದರೂ ಒಂದಾದರೂ ಪಿಂಪಲ್ ಇದ್ದೇ ಇರ್ತಿತ್ತು. ಬಟ್ ನಾವು ಆಫ್ಟರ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್ ಐ ಹ್ಯಾವ್ ಫೌಂಡ್ ಅ ಬೆಸ್ಟ್ ಸ್ಕಿನ್ ಕೇರ್ ರೂಟೀನ್ ಫಾರ್ ಮೈ ಸೆಲ್ಫ್ ಆಫ್ಟರ್ 5 years ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ. ಪಕ್ಕಾ ವರ್ಕ್ ಆಗ್ತಿದೆ. ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಯು ಗೈಸ್. it will definitely help you if you have ನಂತರ ಸ್ಕಿನ್ ಟೈಪ್ ಲೈಕ್ ವಾಟ್ ಇಸ್ ಸೆನ್ಸಿಟಿವ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಆಯಿಲಿ ಸ್ಕಿನ್ಗೂ ವರ್ಕ್ ಆಗುತ್ತೆ. ಐ ಟೆಲ್ ಯು ಯಾವ್ದು ಆಯಿಲಿ ಸ್ಕಿನ್ಗೆ ವರ್ಕ್ ಆಗುತ್ತೆ, ಯಾವ್ದು ಆಯಿಲಿ ಸ್ಕಿನ್ಗೆ ವರ್ಕ್ ಆಗಲ್ಲ ಅಂತ. ಆ್ಯಂಡ್ ಕಮಿಂಗ್ ಟು ದ ಮಾಯ್ಶ್ಚರೈಸರ್, ಐ ಯೂಸ್ ದಿಸ್ ಮಾಯ್ಶ್ಚರೈಸರ್.
ದಿಸ್ ಇಸ್ ಫ್ರಮ್ ನ್ಯೂಟ್ರಿಜಿನಾ. ಇದು ಲೈಕ್ ಫಾರ್ ಸಮ್ ಪೀಪಲ್ ಇಟ್ ಮೈಟ್ ಬಿ ಕಾಸ್ಟ್ಲಿ ಆ್ಯಂಡ್ ಫಾರ್ ಸಮ್ ಪೀಪಲ್ ಇಟ್ ಮೈಟ್ ಬಿ ಅಫೋರ್ಡಬಲ್ ಆ್ಯಂಡ್ ಬಟ್ ದಿಸ್ ಹ್ಯಾಸ್ ಮೈ heart, life, everything. This is so good. I can't even tell you ಎಷ್ಟು good anta. It doesn't cause you oiliness or anything. Moisturizer andre some people will have that conception that it will cause oiliness anta, but this makes your skin soft. It makes your skin like juicy soft. I love this moisturizer. This might be my 12th or 15th, I don't know. ಅಷ್ಟು ಇದನ್ನು ಯೂಸ್ ಮಾಡಿದ್ದೀನಿ. ಇಫ್ ಸಮ್ ಪೀಪಲ್ ಇನ್ ಮೈ ಸ್ನ್ಯಾಪ್, ಮೈ ಫ್ರೆಂಡ್ಸ್ ಮೈಟ್ ನೋ, ನಾನು ಆಗ್ತಾ ಇರ್ತೀನಿ ಲೈಕ್ ಎಷ್ಟು ಬಾಕ್ಸ್ ಖಾಲಿ ಮಾಡಿದ್ದೀನಿ ಅಂತ. ಐ ಲವ್ ದಿಸ್ ಮಾಯ್ಶ್ಚರೈಸರ್ ಸೋ ಮಚ್. ಐ ಆಮ್ ಯೂಸಿಂಗ್ ದಿಸ್ ಫ್ರಮ್ ಪಾಸ್ಟ್ 4 years, ಮೇಬಿ 4 years ಇಂದ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ವಿಲ್ ಡೆಫಿನೆಟ್ಲಿ ಲಾಸ್ಟ್ ಯು ಫಾರ್ ಲೈಕ್ 3 months ಅಟ್ ಲೀಸ್ಟ್, 2.5-3 monthsವರೆಗೆ ಇದು ಲಾಸ್ಟ್ ಆಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಫಾರ್ ಲೈಕ್ ಮಾರ್ನಿಂಗ್ ನೈಟ್ 2 ಟೈಮ್ ಇದನ್ನೇ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಇಟ್ ವಿಲ್ ಲಾಸ್ಟ್ ಯು ಫಾರ್ 2 months. ನೀವು ಬರೀ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಲೈಕ್ 3 monthsವರೆಗೂ ಆರಾಮ್ಸೆ ಬರುತ್ತೆ ಇದು. ಯು ಹ್ಯಾವ್ ನೋ ಪ್ರಾಬ್ಲಮ್. ಲೈಕ್ ಒಂದ್ಸರಿ ಇನ್ವೆಸ್ಟ್ ಫಾರ್ 3 months ಮಾತಾಡೋಂಗೆ ಇಲ್ಲ, ಆಯಿತಾ. ಅದಾದಮೇಲಿಂದ ಏನಂತಂದರೆ ಒನ್ ಮೋರ್ ಥಿಂಗ್ ಅಬೌಟ್ ದಿಸ್ ಮಾಯ್ಶ್ಚರೈಸರ್ ಇಸ್ ದಿಸ್ ಈಸ್ ಅ ಜೆಲ್ ಮಾಯ್ಶ್ಚರೈಸರ್. ಇಫ್ ಯು ಕ್ಯಾನ್ ಸಿ ದಿಸ್ ಈಸ್ ಅ ಜೆಲ್ ಮಾಯ್ಶ್ಚರೈಸರ್. ಕಾಣಿಸ್ತಿದ್ಯಾ? ನಾನೇ ಕಾಣಿಸ್ತಿದ್ದೀನಲ್ಲ. ಜೆಲ್ ಮಾಯ್ಶ್ಚರೈಸರ್ ಇದು ನಿಮಗೆ ಏನೋ ಅಷ್ಟು ಹೆವಿನೆಸ್ ಅಂತ ಅನ್ಸೋದೇ ಇಲ್ಲ. ಇಟ್ ಈಸ್ ವೆರಿ ಲೈಟ್, ವಾಟರ್ ಲೈಕ್ ಕನ್ಸಿಸ್ಟೆನ್ಸಿ ಇದೆ ಇದರಲ್ಲಿ. ಇಟ್ಸ್ ವೆರಿ ನೈಸ್. ಯು ಕ್ಯಾನ್ ಗೋ ಫಾರ್ ಇಟ್. ಆಯಿಲಿ ಸ್ಕಿನ್ ಪೀಪಲ್ ಆಲ್ಸೋ ಕ್ಯಾನ್ ಗೋ ಫಾರ್ ಇಟ್. ದಿಸ್ ಈಸ್ ಆ್ಯಕ್ಚುಲಿ ರೆಕಮೆಂಡೆಡ್ ಫಾರ್ ಆಯಿಲಿ ಸ್ಕಿನ್ ಪೀಪಲ್. ಸೊ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಈವನ್ ಇಫ್ ಯು ಹ್ಯಾವ್ ಡ್ರೈ ಸ್ಕಿನ್, ಈವನ್ ಇಫ್ ಯು ಹ್ಯಾವ್ ಕಾಂಬಿನೇಷನ್ ಸ್ಕಿನ್, ದಿಸ್ ವರ್ಕ್ಸ್ ದಿ ಬೆಸ್ಟ್. ಆ್ಯಂಡ್ ಸಿ ದ ಖಾಲಿ ಡಬ್ಬ. ದಿಸ್ ಈಸ್ ಮೈ 3rd one. ಇದು ನನ್ನ 3ನೇದು. ಅಂದರೆ ಇದಕ್ಕಿಂತ ತುಂಬ ಯೂಸ್ ಮಾಡಿದ್ದೀನಿ, ತುಂಬ ಡಬ್ಬಗಳು ಎಸ್ತಿದ್ದೀನಿ. ಐ ಆಮ್ ಕೀಪಿಂಗ್ ದಿಸ್. ಐ ಡೋಂಟ್ ನೋ, ಆಫ್ಟರ್ ಸಮ್ ಟೈಮ್ ಐ ಮೈಟ್ ಥ್ರೋ ದಿಸ್ ಆಲ್ಸೋ. ಕಮ್ಮಿಂಗ್ ಅಪ್ ಟು ದ ನೆಕ್ಸ್ಟ್ ಮಾಯ್ಶ್ಚರೈಸರ್, ದಿಸ್ ಒನ್. ದಿಸ್ ಮಾಯ್ಶ್ಚರೈಸರ್ ಈಸ್ ಅ ಮ್ಯಾಜಿಕ್ ಟು ಯುವರ್ ಸ್ಕಿನ್. ಓನ್ಲಿ ಇಫ್ ಯು ಹ್ಯಾವ್ ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಆಯಿಲಿ ಸ್ಕಿನ್ ಪೀಪಲ್ ಇದರಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಬಟ್ ಯು ಕ್ಯಾನ್, ಇಫ್ ಯುವರ್ ಸ್ಕಿನ್ ಸೇಸ್ ಓಕೆ ಟು ದಿಸ್ ಮಾಯ್ಶ್ಚರೈಸರ್, ಯೂಸ್ ಮಾಡ್ಬೋದು. ಕಾಂಬಿನೇಷನ್ ಸ್ಕಿನ್, ಡ್ರೈ ಸ್ಕಿನ್ ಇರೋರಿಗಂತೂ ಇಟ್ಸ್ ಅ ಶೆಫ್ ಕೆಸ್. ಏನಂತ ಅಂದರೆ ದಿಸ್ ಮಾಯ್ಶ್ಚರೈಸರ್ ಇಸ್ ಫ್ರಮ್ ಬಯೋಡರ್ಮಾ. ದಿಸ್ ಇಸ್ ನಾಟ್ ದ್ಯಾಟ್, ಅಂದರೆ ಅದರಷ್ಟು ಇದು ಪ್ರೈಸ್ ಇಲ್ಲ, ಅದಕ್ಕಿಂತ ಒಂಚೂರು ಕಡಿಮೆ. ಅದು ಫಾರ್ 50 ml ಪ್ರಾಡಕ್ಟ್. ಇದರಲ್ಲಿ 50 ml ಬರುತ್ತೆ. 50 mlಗೆ ಇಟ್ ಇಸ್ 1150 ಕೊಡ್ಬೋದು. ಫಾರ್ ದ್ಯಾಟ್ ಮ್ಯಾಜಿಕ್ ಯು ಕ್ಯಾನ್ ಗಿವ್. ಹೌ ಮಚ್ ಇಟ್ ವಿಲ್ ಹೆಲ್ಪ್ ಫಾರ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಇರೋರು, ಯು ಕ್ಯಾನ್ ಆರಾಮ್ಸೆ ಗೋ ಫಾರ್ ಇಟ್. ಇಟ್ ಈಸ್ ವೆರಿ ಗುಡ್, ಐ ಆಮ್ ಟೆಲ್ಲಿಂಗ್ ಯು. ಆ್ಯಂಡ್ ಈ ಮಾಯ್ಶ್ಚರೈಸರ್ ಏನಂತಂದರೆ, ಇಫ್ ಯು ಹ್ಯಾವ್ ಆ್ಯಕ್ನಿ ಪ್ರೋನ್ ಸ್ಕಿನ್, ಐ ಡೂ ಹ್ಯಾವ್ ಆ್ಯಕ್ನಿ ಪ್ರೋನ್ ಸ್ಕಿನ್, ಬಟ್ ಇಟ್ ವರ್ಕ್ಸ್ ಫಾರ್ ಮೀ. For me, it has worked, and I'm using this from past 2 years. I got to know about this from an influencer, okay? She told me to just add in with that moisturizer. ಆ ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡ್ತಾ ಇದ್ರೆ ಇದನ್ನು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ, ಇಟ್ ವಿಲ್ ವರ್ಕ್ಸ್ ವಂಡರ್ ಅಂತ. ಆ್ಯಂಡ್ ಇಟ್ ಡಸ್, ಆ್ಯಂಡ್ ಇಟ್ ಡೆಡ್. ಫಾರ್ ಮೀ ಇಟ್ ಡೆಡ್. ನಿಮ್ಮ ಸ್ಕಿನ್ನ ಎಷ್ಟು ಗ್ಲೋ ಮಾಡಿಸುತ್ತೆ ಅಂದರೆ ದಿಸ್ ಪರ್ಟಿಕ್ಯುಲರ್ ಮಾಯ್ಶ್ಚರೈಸರ್, ಐ ಕಾಂಟ್ ಟೆಲ್ ಯು. ಇಟ್ ಈಸ್ ವೆರಿ ಗುಡ್ ಗೈಸ್, ಟ್ರೈ. ಮಿಂತ್ರಾದಲ್ಲಿ, ನೈಕಾದಲ್ಲಿ, ವೆನೆವರ್ ಯು ಹ್ಯಾವ್ ಸೇಲ್, ಗೋ ಫಾರ್ ಸ್ಕಿನ್ ಕೇರ್ ಗೈಸ್. ಅಮೆಝಾನಲ್ಲಿ ಯು ಡೋಂಟ್ ಬೈ ಸ್ಕಿನ್ ಕೇರ್, ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ನೋ, ಮೀಶೋಲಿ ನೋ, ಬಿಗ್ ನೋ, ಯಾಕಂದರೆ ಅಲ್ಲೆಲ್ಲ ಫೇಕ್ ಪ್ರಾಡಕ್ಟ್ಸ್ ಇರುತ್ತೆ ಗೈಸ್. ಈವನ್ ಅಮೆಝಾನ್ ಸೆಲ್ಸ್ ಫೇಕ್ ಸ್ಕಿನ್ ಕೇರ್. ಐ ಹ್ಯಾವ್ ಬೀನ್ ಲೈಕ್ ಮೋಸ ಹೋಗಿದ್ದೀನಿ 2-3 ಸರಿ, ಬಟ್ ದೇ ಲೈಕ್ ರೀಫಂಡ್ ಯು ಇಫ್ ಇಟ್ ಈಸ್ ಫೇಕ್. ಇಫ್ ಯು ರಿಪೋರ್ಟ್ ಇಟ್ ಟು ದ ಪೀಪಲ್, ಲೈಕ್ ದ ಅಮೆಝಾನ್ ಪೀಪಲ್, ದೇ ವಿಲ್ ಡೆಫಿನೆಟ್ಲಿ ರೀಫಂಡ್ ಯು. ವಾಟ್ ಎವರ್. ಇವಾಗ ದಿಸ್ ಮಾಯ್ಶ್ಚರೈಸರ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಅಂದರೆ ಏನು ಗೊತ್ತಾ, ಇಫ್ ಯು ಹ್ಯಾವ್ ಸೆನ್ಸಿಟಿವ್ ಸ್ಕಿನ್, ಫೈಂಡಿಂಗ್ ದ ಪ್ರಾಡಕ್ಟ್ ವಿಚ್ ಆ್ಯಕ್ಚುಲಿ ಸೂಟ್ಸ್ ಯು ಈಸ್ ವೆರಿ ಡಿಫಿಕಲ್ಟ್. ತುಂಬ ಅಂದರೆ ತುಂಬ ಡಿಫಿಕಲ್ಟ್. ಯಾಕಂತಂದರೆ ನೀವು ಏನೇ ಹಾಕಿ ಯು ವಿಲ್ ಬ್ರೇಕ್ಔಟ್, ಏನೇ ಹಾಕಿ ಯು ವಿಲ್ ಗೆಟ್ ಅಲರ್ಜೀಸ್. ಐ ಹ್ಯಾವ್ ಲೈಕ್ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್, ಆಯಿತಾ. ದಟ್ ಅವ್ರು ಎಷ್ಟು ಉಗಿತಾರೆ ಅಂದರೆ ನನಗೆ ಅದು ಇದು ಆಗ್ತೀಯಾ ಬರ್ತೀಯಾ, ಅದು ಇದು ಆಗ್ತೀಯಾ ಬರ್ತೀಯಾ, ಆ ಥರ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಕಷ್ಟ. ಫೈಂಡಿಂಗ್ ದಟ್ ಗುಡ್ ಪ್ರಾಡಕ್ಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಯಾಕಂದರೆ ನೀವು ಏನೋ ಮಾಡೋಕ್ಕೋಗಿ ಏನೋ ಆಗುತ್ತೆ, ಮತ್ತೆ ಹಾಳಾಗುತ್ತೆ.
You might not last with acne, but you will definitely last with big allergies. ಏನಂತಾರೆ ಟೈನಿ ಚಿಕ್ಕು ಗುಳ್ಳೆ ಥರ ಬಂದ್ಬಿಡುತ್ತೆ, ಇಲ್ಲ ರೆಡ್ನೆಸ್ ಇರುತ್ತೆ. ರೆಡ್ನೆಸ್ ಅಂತೂ ಅದು ಏನಂತಾರೆ ಸ್ಕಿನ್ಗೆ, ಅದು ಸೆನ್ಸಿಟಿವ್ ಸ್ಕಿನ್ಗೆ ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ನೀವು ಏನು ಮಾಡಿಲ್ಲ ಅಂದರೂ ಯು ವಿಲ್ ಹ್ಯಾವ್ ರೆಡ್ನೆಸ್, ಬಟ್ ಆ ಇಚ್ಚಿನೆಸ್ ಬಂದ್ಬಿಡುತ್ತೆ ಇಫ್ ಯು ಆರ್ ಯೂಸಿಂಗ್ ರಾಂಗ್ ಪ್ರಾಡಕ್ಟ್ಸ್. ಈವನ್ ಇಫ್ ಲೈಕ್ ನಿಮಗೆ ಗೊತ್ತಿಲ್ಲ ನಿಮ್ಮ ಸ್ಕಿನ್ ಟೈಪ್ ಅಂತ ಅಂದ್ರೂ ನೀವು ಫೇಸ್ ವಾಶ್ ಮಾಡಾದ್ಮೇಲೆ ಇಫ್ ಯುವರ್ ಫೇಸ್ ಫೀಲ್ಸ್ ಇಚಿ ಆರ್ ಲೈಕ್ ಫುಲ್ ರೆಡ್ನೆಸ್ ಇದೆ, ಇರಿಟೇಟೆಡ್ ಆಗಿದೆ ಅಂದರೆ ವೆಲ್ಕಮ್ ಟು ದ ಗ್ರೂಪ್ ಗೈಸ್, ಯು ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಸೊ ಓಕೆ, ನೆಕ್ಸ್ಟ್ ಥಿಂಗ್ ವಾಟ್ ಐ ಯೂಸ್ ಇಸ್, ಅಂದರೆ ಇದನ್ನು ನಾನು ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಯೂಸ್ ಮಾಡೋದು ತುಂಬ ಕಡಿಮೆ. ಸಾರಿ, ಬೈ ಮಿಸ್ಟೇಕ್ ನಾನು ಇದನ್ನು ಬೆಳಗ್ಗೆ ಅದರಲ್ಲಿ ಹೇಳ್ಬಿಟ್ಟೆ. ಬೆಳಗ್ಗೆ ಹೊತ್ತು ಐ ಯೂಸ್ ದಿಸ್ cleanser, this moisturizer and a sunscreen. And when it comes to sunscreen, I use this sunscreen. This is from Foxtail. I've recommended this sunscreen for like n number of people. I've made use, all my friends idanne use ಮಾಡಿ ಇದ್ದೇ ಸಕ್ಕತ್ತಾಗಿ. If you have acne marks, if you have any dark spots or like ಏನೇ ಒಂದು ನಿಮ್ಮ ಫೇಸಲ್ಲಿ ಮಾರ್ಕ್ಸ್ ಇದೆ ಏನಿದೆ ಅಂತ ಅಂದ್ರೂ this will help you clear it. I don't know what formulations they have, but it will work. This as vitamin C and niacinamide, guys. Okay. Foxtail sunscreen is best. You might ask me, I use Dot & Key, I use Aqualogica, I use Dr. Shith, I use Bioderma. Bioderma is good, but it is too pricey. For a sunscreen, who gives 2,000 rupees? Not me. I might give, but not for sunscreen. For a moisturizer, yes. For a face wash, yes. I have Bioderma products, like ಎಷ್ಟೊಂದು Bioderma products ನಾನು ಯೂಸ್ ಮಾಡಿದ್ದೀನಿ. ಬಟ್ ಫಾರ್ ಸನ್ಸ್ಕ್ರೀನ್ ನೋ, ಯಾಕಂದರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದು, ಮೈ ಫ್ರೆಂಡ್ಸ್ ಹ್ಯಾವ್ ಸೀನ್ ಮಿ ಯೂಸಿಂಗ್ ಸನ್ಸ್ಕ್ರೀನ್. ಐ ಯೂಸ್ 3 whole fingers, ಹಿಂಗೆ ಲೈಕ್ ಫುಲ್ ಹಾಕಿ ಉಜ್ತೀನಿ. ಐ ಲುಕ್ ಲೈಕ್ ಭೂತ ಫಾರ್ ಸಮ್ 30 seconds, ದೆನ್ ಲೇಟರ್ ಆನ್ ಇಟ್ ಗೆಟ್ಸ್ ಅಬ್ಸರ್ವ್ಡ್ ಆ್ಯಂಡ್ ಇಟ್ ಲುಕ್ ಗುಡ್. ಯಾಕಂದರೆ ಐ ಹ್ಯಾವ್ ಸನ್ ಸೆನ್ಸಿಟಿವಿಟಿ. ನಾನು ಸನ್ಗೆ ಎಕ್ಸ್ಪೋಸ್ ಮಾಡ್ತಿದ್ದೀನಿ ನನ್ನ ಸ್ಕಿನ್ನ ಅಂದರೆ ಐ ಆಮ್ ಡನ್. ಐ ವಿಲ್ ಗೆಟ್ ಟ್ಯಾಂಡ್, ಐ ವಿಲ್ ಗೆಟ್ ಡಾರ್ಕ್ ಸ್ಪಾಟ್ಸ್, ಐ ವಿಲ್ ಗೆಟ್ ರೆಡ್ನೆಸ್, ಐ ವಿಲ್ ಗೆಟ್ ಇಚ್ಚಿನೆಸ್, ಏನೇನು ಇದೆ ಪ್ರಾಬ್ಲಮ್ಸ್ ಅದೆಲ್ಲ ಬರುತ್ತೆ ಇಫ್ ಐ ಎಕ್ಸ್ಪೋಸ್ ಮೈ ಸ್ಕಿನ್ ವಿತೌಟ್ ಸನ್ಸ್ಕ್ರೀನ್ ಟು ದ ಸನ್. ಐ ಡೋಂಟ್ ನೋ ವೈ ಸನ್ ಹೇಟ್ಸ್ ಮೀ ಸೋ ಮಚ್ ಅಂತ. ಬಟ್ ಎಸ್, ಐ ಯೂಸ್ ಸೋ ಮಚ್ ಆಫ್ ಸನ್ಸ್ಕ್ರೀನ್ Foxtail. And I really have so many other sunscreens also. See, I have used both. ಇದೆರಡೂ ಯೂಸ್ ಮಾಡಿದ್ದೀನಿ. This kind of worked for me, but it also caused me comedogenic acne. Comedogenic acne ಅಂತ ಅಂದರೆ it is not a pimple, not a red big pimple, but it will be ಚಿಕ್ಕ ಗುಳ್ಳೆ ಬರುತ್ತೆ. It has some white ಪಸ್ ಇರಲ್ಲ ಒಳಗೆ, ಬಟ್ ಇಟ್ ಈಸ್ ಚಿಕ್ಕ ಗುಳ್ಳೆ ಇರುತ್ತೆ ಗೊತ್ತಾ. ಈವನ್ ಯು ಗೆಟ್ ಬಿಕಾಸ್ ಆಫ್ ಡ್ಯಾಂಡ್ರಫ್, ಸಮ್ ಪೀಪಲ್ ಮೈಟ್ ಗೆಟ್ ದಟ್ ಈಸ್ ಬ್ಯಾಕ್ಟೀರಿಯಲ್ ಆ್ಯಕ್ನೆ ಐ ಗೆಸ್. ಬಟ್ ಇಲ್ಲಿ ಬರುತ್ತೆ ಚಿಕ್ಕದು, ಅದನ್ನ ನಂಗೆ ಇದು ಕಾಸ್ ಮಾಡ್ತು. ಸೊ ಐ ಸ್ಟಾಪ್ ಯೂಸಿಂಗ್ ಇಟ್. ಬಟ್ ನೌ ಐ ಯೂಸ್ ಇಟ್ ಫಾರ್ ಮೈ ಹ್ಯಾಂಡ್ಸ್, ಲೆಗ್ಸ್, ವೆನ್ ಎವರ್ ಐ ಆಮ್ ಸ್ಟೆಪ್ಪಿಂಗ್ ಔಟ್. ಮಾರ್ನಿಂಗ್ ಸ್ಕಿನ್ ಕೇರ್ ಇಷ್ಟೇ, ಕ್ಲೆನ್ಸರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ವೆನ್ ಐ ಆಮ್ ಸ್ಟೆಪ್ಪಿಂಗ್ ಔಟ್ ಐ ಯೂಸ್ ಅ ಕಾಂಪ್ಯಾಕ್ಟ್ ಆರ್ ಲೈಕ್ ಲೂಸ್ ಪೌಡರ್ ಹಾಕಿ ಐ ಪ್ಯಾಕ್ ಮೈ entire face, and that makes my skin look matte. After some time it looks oily, but it's okay. I feel I'm glowing even now. See, ivaga I have only moisturizer and sunscreen on my face, but I'm still glowing because those products makes me glow. And also what you eat also matters, guys. If you're always in the pollution, if you're traveling, you can't expect your skin to be glowing, you can't expect your skin to be perfect, but these products help you glow to some extent. For me, I trust these products and this has helping me, will help me in future. Night skincare routine alli what I do is I never forget to double cleanse my face. Whenever you're applying sunscreen, like it is necessary to double cleanse. You sumne, if you are using soap, if you are using any face wash, I don't know, but ಡಬಲ್ ಕ್ಲೆನ್ಸ್ ಮಾಡೋದು ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಡಬಲ್ ಕ್ಲೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ,
once if you cleanse with maybe makeup remover or maybe oil cleansing balm, maybe with coconut oil, maybe whatever you're using to remove your makeup or remove your whatever the stuff that you're putting onto your skin, that will cleanse the upper layer of your skin. ನೀವು ಮೇಲ್ಗಡೆ ನಿಮ್ಮ ಸ್ಕಿನ್ ಲೇಯರ್ ಮೇಲೆ ಏನು ಅಪ್ಲೈ ಮಾಡಿದ್ದೀರಾ ಅದನ್ನ ಕ್ಲಿಯರ್ ಮಾಡುತ್ತೆ ಒಂದು ಸರಿ ನೀವು ಮಾಡೋದ್ರಿಂದ. ಡಬಲ್ ಕ್ಲೆನ್ಸ್ ಮಾಡೋದ್ರಿಂದ ಒನ್ಸ್ ಯು ವಾಶ್ ಯೋರ್ ಫೇಸ್, ಲೈಕ್ ಒನ್ಸ್ ಯು ಲೈಕ್ ಕ್ಲೆನ್ಸ್ ಯುವರ್ ಫೇಸ್ ವಿತ್ ಕ್ಲೆನ್ಸಿಂಗ್ ಬಾಮ್ ಆರ್ ಲೈಕ್ ಎನಿಥಿಂಗ್, ಅದು ನಿಮ್ಮ ಅಪ್ಪರ್ ಲೇಯರ್ನ ಕ್ಲಿಯರ್ ಮಾಡಿರುತ್ತೆ. ದ ಸೆಕೆಂಡ್ ಥಿಂಗ್ ವೆನ್ ಯು ಯೂಸ್ ಅ ಫೇಸ್ ವಾಶ್ ಆರ್ ಅ ಸೆಕೆಂಡ್ ಕ್ಲೆನ್ಸರ್, ಅದು ನಿಮ್ಮ ಪೋರ್ಸಲ್ಲಿ ಇರುತ್ತೆ ಗೊತ್ತಾ, ಡರ್ಟ್ ಆಗಿರ್ಬೋದು, ದ ಮೇಕಪ್ ದಟ್ ಯು ಯೂಸ್, ಮೇ ಬಿ ದ ಸನ್ಸ್ಕ್ರೀನ್ ದಟ್ ಯು ಯೂಸ್, ಆ ಡರ್ಟ್ ಸಮೇತ ಇಟ್ ವಿಲ್ ಕ್ಲೀನ್. ಇಫ್ ಯು ಹ್ಯಾವ್ ಡ್ರೈ ಸ್ಕಿನ್, ಐ ಡೋಂಟ್ ನೋ, ಬಟ್ ಯೂಸಿಂಗ್ ಅ ಆಯಿಲಿಂಗ್ what do you call skin cleansing balm, using a skin cleansing balm will help you for double cleansing. Please don't go with the fancy micellar water or something, ಯಾಕಂದರೆ ಡ್ರೈ ಸ್ಕಿನ್ಗೆ ಅದು ಸರಿ ಅಲ್ಲ. ಆಮೇಲಿಂದ ಫಾರ್ ಆಯಿಲಿ ಸ್ಕಿನ್ ಪೀಪಲ್ ಮೈಸೆಲರ್ ವಾಟರ್ ವರ್ಕ್ಸ್ ಬೆಸ್ಟ್. ಕಾಂಬಿನೇಷನ್ ಸ್ಕಿನ್ಗಂತೂ ಲೈಕ್ ಯು ಗೈಸ್ ಹ್ಯಾವ್ ಬ್ಲೆಸ್ಸಿಂಗ್ಸ್, ನಿಮ್ಗೆ ಈ ಕಡೆ ಆಯಿಲಿನೂ ಅಲ್ಲ ಈ ಕಡೆ ಡ್ರೈನೂ ಅಲ್ಲ ಅಲ್ವಾ. ಸೊ ಈ ಪ್ರಾಡಕ್ಟ್ಸು ನಿಮ್ಗೆ ವರ್ಕ್ ಆಗುತ್ತೆ, ಈ ಪ್ರಾಡಕ್ಟ್ಸು ನಿಮ್ಗೆ ವರ್ಕ್ ಆಗುತ್ತೆ, ಲೈಕ್ ಆಯಿಲಿ ಸ್ಕಿನ್ದು ವರ್ಕ್ ಆಗುತ್ತೆ, ಡ್ರೈ ಸ್ಕಿನ್ದು ವರ್ಕ್ ಆಗುತ್ತೆ. ಬಟ್ ದ ಓನ್ಲಿ ಥಿಂಗ್ ಇಸ್ ಪ್ರಾಪರಾಗಿ ನೀವು ಟೆಸ್ಟ್ ಮಾಡಿ ಟ್ರೈ ಮಾಡಿ ಯೂಸ್ ಮಾಡಬೇಕು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್, ಅದೇ ನಾನು ನೈಟ್ ಹೊತ್ತು ಡಬಲ್ ಕ್ಲೆನ್ಸ್ ಮಾಡೋದಕ್ಕೆ ಐ ಯೂಸ್ ದಿಸ್ ಬಯೋಡರ್ಮಾದೇನೆ, ಏನದು ಸೆನ್ಸಿ ಬಯೋ H2O, ಇದು ಮೈಸೆಲರ್ ವಾಟರ್. ಫಾರ್ ಮೀ, for sensitive, not just for me, whoever have sensitive skin, whoever have any type of skin except dry skin, because I'm not sure for the dry skin people to use micellar water. Combination skin, ಇದೂ like particularly made for sensitive skin. ಇಲ್ಲಿದೆ, ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಅದನ್ನು ಹೌ ಡು ಐ ಫೋಕಸ್ ದಿಸ್ ಪೀಪಲ್, ಮೈ ಫೋನ್ ಇಲ್ಲಿದೆ. ಐ ವಿಲ್ ಪುಟ್ ಅಪ್ ದ ಫೋಟೋ, ಎಲ್ಲದ್ರದ್ದು ಐ ವಿಲ್ ಪುಟ್ ಅ ಫೋಟೋ. ನಾನು ಯಾವ್ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ಲದ್ರದ್ದು ಐ ವಿಲ್ ಕೀಪ್ ಅ ಫೋಟೋ ಹಿಯರ್. ಸೊ ದಿಸ್ ಇದನ್ನ ನಾನು ಯೂಸ್ ಮಾಡಿ ವಿತ್ ಅ ಕಾಟನ್ ಪ್ಯಾಡ್ ಐ ಕ್ಲೀನ್ ಮೈ ಫೇಸ್ ಫಸ್ಟ್. ಒಂದು ರೌಂಡ್ ಕ್ಲೀನ್ ಮಾಡಾದ್ಮೇಲೆ ಒಂದು ಮಣ ಗಲೀಜು ಬರುತ್ತೆ, ಲೈಕ್ ಗಲೀಜು ಅಂತಂದರೆ ಇಟ್ಸ್ ನಾಟ್ ಗಲೀಜ್, ಐ ಡೋಂಟ್ ನೋ ವಾಟ್ ದ ವರ್ಡ್ ದಟ್ ಯೂಸ್, ಡರ್ಟ್ ಬರುತ್ತೆ, ಅಂದರೆ ಬ್ರೌನ್ ಕಲರ್ ಕಾಟನ್ ಪ್ಯಾಡ್ ಕೊಳೆ ಆಗುತ್ತೆ ಇದನ್ನ ಯೂಸ್ ಮಾಡಾದ್ಮೇಲೆ. ಆ್ಯಂಡ್ ದೆನ್ ಐ ಗೋ ವಿತ್ ಅನದರ್ ಮ್ಯಾಜಿಕಲ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಇದನ್ನ ನಾನು ಪಾಸ್ಟ್ 3 months ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಗೈಸ್ ಏನಂದರೆ, ಟ್ರೈಡ್ ಸೋ ಮೆನಿ ಪ್ರಾಡಕ್ಟ್ಸ್. ಇಫ್ ಮೈ ಡ್ಯಾಡ್ ಸೀಸ್ ದಿಸ್ ವಿಡಿಯೋ ಹೀಲ್ ಬಿ ಲೈಕ್, ಅವ್ರದ್ದು ಎಷ್ಟು ದುಡ್ಡು ಹಾಳು ಮಾಡಿದ್ದೀವಿ ನಾನು ಸ್ಕಿನ್ ಕೇರ್ಗೋಸ್ಕರ ಅಂತ ನನಗೆ ಐಡಿಯಾ ಇಲ್ಲ, ಅಷ್ಟು ವೇಸ್ಟ್ ಮಾಡಿದ್ದೀನಿ. ಬಟ್ ನನಗೆ ಏನಂತಂದರೆ, ಇಟ್ ಶುಡ್ ಆಲ್ಸೋ ಬಿ ಪಾಕೆಟ್ ಫ್ರೆಂಡ್ಲಿ ಫಾರ್ ಮೀ ಆ್ಯಂಡ್ ಇಟ್ ಶುಡ್ ಆಲ್ಸೋ ವರ್ಕ್ ಬೆಸ್ಟ್ ಫಾರ್ ಮೀ. ಆ ರೀತಿಲಿ ಐ ಹ್ಯಾವ್, ದೀಸ್ ಆರ್ ಲೈಕ್ ಅಫೋರ್ಡಬಲ್ ಫಾರ್ ಮೀ, ಇಟ್ ಈಸ್ ಅಫೋರ್ಡಬಲ್, ನಾನು ಇದು ಅಫೋರ್ಡ್ ಮಾಡ್ಬೋದು. ಆ್ಯಂಡ್ ದ ಥಿಂಗ್ ಇಸ್, ಓಕೆ, ದಿಸ್ ಈಸ್ ಅ ವಾಲ್ಕ್ಯಾನಿಕ್ BHA ಪೋರ್ ಕ್ಲೆನ್ಸಿಂಗ್ ಫೋಮ್. ಏನಂತಂದರೆ, ಇಫ್ ಯು ಹ್ಯಾವ್ acne prone ಸ್ಕಿನ್ ಹ್ಯಾವಿಂಗ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆರ್ ಎನಿಥಿಂಗ್ ವಿಚ್ ಹ್ಯಾಸ್ BHA ಅಂತಂದರೆ ಫುಲ್ ಫಾರ್ಮ್ ಐ ರಿಯಲಿ ಡೋಂಟ್ ನೋ, ಬಟ್ ವರ್ಕ್ಸ್ ಬೆಸ್ಟ್ ಫಾರ್ ಯೋರ್ ಸ್ಕಿನ್. ಏನಂತಂದರೆ, ದಿಸ್ ಹ್ಯಾಸ್ acne ಫೈಟಿಂಗ್ ಇಂಗ್ರೀಡಿಯೆಂಟ್ಸ್, ಅದು ನಿಮ್ಮ ಆ್ಯಕ್ನೆ ಕಾಸ್ ಆಗದೆ ಇರೋ ರೀತಿ ಹೆಲ್ಪ್ ಮಾಡುತ್ತೆ. ದಿಸ್ ಕ್ಲೆನ್ಸರ್ ಆ್ಯಸ್ BHA ಆ್ಯಂಡ್ ದಿಸ್ ಕ್ಲೆನ್ಸಸ್ ಯುವರ್ ಸ್ಕಿನ್ ವೆರಿ ವೆಲ್ ಆ್ಯಂಡ್ ದಿಸ್ ವರ್ಕ್ಸ್ ವಂಡರ್ ಟು ಯುವರ್ ಸ್ಕಿನ್. ದಿಸ್ ಕಾಸ್ಟ್ 800 rupees, ಬಟ್ ಇನ್ ಸೇಲ್ ಆರಾಮ್ಸೆ ವಿಲ್ ಗೆಟ್ ಇಟ್ ಫಾರ್ ಲೈಕ್ 650-700 ಆರಾಮ್ಸೆ ಸಿಗುತ್ತೆ. ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಆಫ್ಲೈನ್ ಸ್ಟೋರ್ ಬೈಯಿಂಗ್ ದಿಸ್ ಪ್ರಾಡಕ್ಟ್, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಬೈ 800. ಸೊ ಐ ಬಿಲೀವ್ ಇನ್ ಆನ್ಲೈನ್ ಶಾಪಿಂಗ್. I do online shopping so much because I get things in, at least nange 20 rupees kadime adru I'll be like, oh my god, I'm saving 20 rupees. I might spend it somewhere else, like for some shitty things, but I feel ಸ್ವಲ್ಪ ಕಡಿಮೆ ಸಿಗ್ತಿದೆ and I'll definitely be very happy. So this is the cleanser that I use at night. First thing, I use this Bioderma. ಇದನ್ನ ನಾನು ಯೂಸ್ ಮಾಡಾದ್ಮೇಲೆ I use this to wash my face. Because double cleansing is very, very, very important for your skincare. So after that, I already showed you the moisturizer which I use at night while showing you the morning skincare. So the thing is, I use this Bioderma dene moisturizer.
ದಿಸ್ ಈಸ್ ವೆರಿ ಗುಡ್. ಇದ್ರ ಬಗ್ಗೆ ಇಂಟ್ರೊಡಕ್ಷನ್, ಡೀಟೇಲ್ಸ್, ಪ್ರೇಸಿಂಗ್ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಐ ಜಸ್ಟ್ ಟೆಲ್ ಯು, ಐ ಯೂಸ್ ದಿಸ್ ಫಸ್ಟ್, ಆಮೇಲೆ ದಿಸ್, ಐ ಕಾಂಟ್ ಹೋಲ್ಡ್ ಇಟ್ ಐ ಗೆಸ್, ಆಮೇಲೆ these products. This product will last you for like 6 whole months. Trust me, 6 ತಿಂಗಳು ನೀವು ಪರ್ಚೇಸ್ ಮಾಡೋದೇ ಬೇಡ ಒಂದ್ಸರಿ ಇಫ್ ಯು ಇನ್ವೆಸ್ಟ್. ಸೊ ಗಿವಿಂಗ್ ದಿಸ್ 700-750 rupees ಫಾರ್ ದಿಸ್ ಈಸ್ ವರ್ತ್. ಅಫ್ಕೋರ್ಸ್ ಆರಾಮ್ಸೆ ತಗೋಬೋದು ಗೈಸ್. 6 ತಿಂಗಳಿಗೆ ನೀವು ಒಂದ್ಸರಿ ಇನ್ವೆಸ್ಟ್ ಮಾಡ್ತಿದ್ದೀರ ಅಂತ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಮೈ ಲಿಪ್ ಪ್ರಾಡಕ್ಟ್. ಏನಂತಂದರೆ, ಪ್ಲೀಸ್ ಗೋ ವಿತ್ ದ ಲಿಪ್ಸ್ಟಿಕ್ಸ್ ವಿಚ್ ಇಸ್ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ವಿಚ್ ವಿಲ್ ಡ್ರೈ ಔಟ್ ಯುವರ್ lips eventually. Go for the normal lipstick which has moisturizing agents and find your shade in that. That's what I suggest. That's what I feel. I do have plenty of lipsticks. Some lipsticks dry out my lips, whatever. So go with the lipsticks which has moisturizing agents, and even if it is a liquid lipstick, make sure it doesn't dry out your lips. Because ನೀವು ಲಿಪ್ಸ್ಟಿಕ್ ಯಾವುದೋ ಒಂದು ಡುಬಾಕ್ ಲಿಪ್ಸ್ಟಿಕ್ ಯೂಸ್ ಮಾಡಿ ಅದಾದಮೇಲಿಂದ ಏನೇ ಹಾಕಿದ್ರು ಯು ವಿಲ್ ಎಂಡ್ ಅಪ್ ವಿತ್ ದಟ್ ಪೀಲಿಂಗ್. ಅದು ಲಿಪ್ಸ್ದು ಸ್ಕಿನ್ ಪೀಲ್ ಆಗುತ್ತೆ. ಸೊ ಐ ಆಮ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಫ್ರಮ್ ಪಾಸ್ಟ್ 2 years and I love this product and I have suggested this to many of my friends. Please don't invest in any fancy lip balm. IFIN, Laneige, whatever. ಆಮೇಲೆ ಇನ್ನು ಎಷ್ಟು ಡಿಕನ್ಸ್ಟ್ರಕ್ಟ್, ವಿಶ್ ಕೇರ್, ಇದು ಯಾವುದು ಯು ಡೋಂಟ್ ವಾಂಟ್. ಇಫ್ ಯು ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಲಿಪ್ ಕೇರ್ ಪ್ರಾಡಕ್ಟ್ ವಿಚ್ ಈಸ್ ವೆರಿ ಅಫೋರ್ಡಬಲ್ ಆ್ಯಂಡ್ ಇಟ್ ವಿಲ್ ಲಾಸ್ಟ್ ಯು ಫಾರ್ ಲೈಕ್ ಇಯರ್ಸ್. 1 day 2 day ಅಲ್ಲ, ಲೈಕ್ 1 month 2 month ಅಲ್ಲ, 5 months 6 months ಅಲ್ಲ, ವರ್ಷಗಟ್ಟಲೆ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ದ್ಯಾಟ್ ಹೋಲಿ ಗ್ರೇಲ್ ಪ್ರಾಡಕ್ಟ್ ಈಸ್ ವ್ಯಾಸ್ಲಿನ್. ದಿಸ್ ಒನ್, ಲೈಕ್ ಇದು ವ್ಯಾಸ್ಲಿನ್ ಬ್ಲೂ ಸೀಲ್ ಆಯಿತಾ. ದಿಸ್ ಬ್ಲೂ ಸೀಲ್ ಥಿಂಗ್ ಮಾತ್ರ ವಿಲ್ ಹೆಲ್ಪ್ ಯು ಟು ಹ್ಯಾವ್ ದಟ್ ಪ್ಲಂಪಿ ಮಾಯ್ಶ್ಚರೈಸ್ಡ್ ಸೂಪರ್ ಕಿಸಬಲ್ ಲಿಪ್ಸ್. ಓಕೆ, ದ ಥಿಂಗ್ ಇಸ್, ಇದನ್ನ ನಾನು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮೂ ಮಿಸ್ ಮಾಡದೆ ಅಪ್ಲೈ ಮಾಡ್ತೀನಿ. ಆಫ್ಟರ್ ಆಲ್ ಮೈ ಸ್ಕಿನ್ ಕೇರ್ ಐ ಲೈಕ್ ಫಿನಿಶ್ ಇಟ್ ಅಪ್ ವಿತ್ ದಿಸ್ ಥಿಂಗ್. ಇದನ್ನ ನಾನು ಇಷ್ಟು ಎಲ್ಲಿಂದ ತೋರಿಸಿದ್ರೆ ಫೋಕಸ್ ಆಗುತ್ತೆ ಹೇಳೋಣ, ಅರ್ಧ ಯೂಸ್ ಮಾಡಿದ್ದೀನಿ ಫಾರ್ 1 year. 1 ವರ್ಷದಿಂದ ಐ ಆಮ್ ಯೂಸಿಂಗ್ ದಿಸ್. 1 ವರ್ಷದಿಂದ ಬರೀ ಅರ್ಧ ಮಾತ್ರ ನಂಗೆ ಖಾಲಿ ಮಾಡೋಕ್ಕಾಗಿರೋದು, ಇನ್ನೂ ಅರ್ಧ ಇದೆ. ಅಷ್ಟರಲ್ಲಿ ಇದು ಎಕ್ಸ್ಪೈರ್ ಆಗಿಬಿಡುತ್ತೆ. ಬಟ್ ದಿಸ್ ಕಾಸ್ಟ್ ಓನ್ಲಿ 200 ಅನಿಸುತ್ತೆ. ಇಷ್ಟು 100 mlಗೆ ಯು ಆರ್ ಗಿವಿಂಗ್ 200 rupees. ಆರಾಮ್ಸೆ ಯು ಕ್ಯಾನ್ ಸಿ ಗೈಸ್, ವೆನೆವರ್ ಯು ಆರ್ ಬೈಯಿಂಗ್ ಸಮಥಿಂಗ್, ವೆನ್ ಯು ಆರ್ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ಡೋಂಟ್ ಲುಕ್ ಎಟ್ ದ ಪ್ರೈಸ್. ಅಂದರೆ ಐ ಕ್ಯಾನ್ ಸೇ ದಿಸ್ ಅಲ್ವಾ, ಸಿ ವೆನೆವರ್ ಯು ಆರ್ ಬೈಯಿಂಗ್ ಸಮಥಿಂಗ್, ಕಂಪೇರ್ ದ ಪ್ರೈಸ್ ಆ್ಯಂಡ್ ದ ಕ್ವಾಂಟಿಟಿ ದಟ್ ಯು ಆರ್ ಗೆಟ್ಟಿಂಗ್. ಇವಾಗ ಸಿ, ಇದು ಐ ಆಮ್ ಸೋ ಸಾರಿ, ಐ ಮೈಟ್ ಸೌಂಡ್, I'm sorry. Okay, the thing is, please look at the price, please look at the quantity that you are getting, compare it and then go for it. ಅದು ನಿಮಗೆ ವರ್ತ್ ಅನಿಸ್ಬೇಕು. ಅದು ನಿಮಗೆ ಇವಾಗ ಇಷ್ಟು ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ನನಗೆ ಇಷ್ಟು ಮಂತ್ ಬರುತ್ತೆ, ನಾನು ಇಷ್ಟಕ್ಕೆ ಇಷ್ಟು ಕೊಡ್ಬೋದಾ ಅಂತ, ಆವಾಗ ಅದು ನಿಮಗೆ ಕಾಸ್ಟ್ಲಿ ಅನಿಸಲ್ಲ. ದಟ್ ಈಸ್ ಹೌ ಐ ಇನ್ವೆಸ್ಟ್ ಇನ್ ಮೈ ಸ್ಕಿನ್ ಕೇರ್. Sometimes for trying I might go with something. And the third last thing in my skincare routine is a cleanser. ಈ ಕ್ಲೆನ್ಸರ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಅಂದರೆ, ವೆನೆವರ್ ಐ ಆಮ್ ಇನ್ ಸನ್ ಫಾರ್ ಲೈಕ್ ತುಂಬ ಲಾಂಗ್ ಟೈಮ್ ಇದ್ದೀನಿ, ಅಂದರೆ 4 to 5 years ಇದ್ದೀನಿ ನಾನು ಸನ್ಗೆ, ನನ್ನ ಸ್ಕಿನ್ ಎಕ್ಸ್ಪೋಸ್ ಮಾಡಿದ್ದೀನಿ. ಅದಾದಮೇಲೆ ನಾನು ಮನೆಗೆ ಬರ್ತೀನಿ. ಮನೆಗೆ ಬಂದಾದ್ಮೇಲೆ ಫುಲ್ ರೆಡ್ ಆಗಿರುತ್ತೆ ಫೇಸು, ಫುಲ್ ಇರಿಟೇಟ್ ಆಗಿರುತ್ತೆ. ಆವಾಗ ಐ ವಾಶ್ ಮೈ ಫೇಸ್ ವಿತ್ ದಿಸ್ ಕ್ಲೆನ್ಸರ್. This is a very affordable cleanser. This is a drugstore cleanser. You get it everywhere. I have seen this cleanser everywhere, guys. So this is a simple, the brand name itself is simple. Ee cleanser na nanu use martini. If you have irritated skin, if you have dry skin, if you have oily skin, if you have sensitive skin, use this product. It's nice, it's good. But idunu foam baralla, adu one problem. And ಏನಂತಾರೆ, ಇಫ್ ಯು ಯೂಸಿಂಗ್ ದಿಸ್ ಪ್ರಾಡಕ್ಟ್ ಇನ್ ಅ ಲಾಂಗ್ ರನ್ ನಿಮ್ಗೆ ಇಷ್ಟ ಆಗಲ್ಲ.
ಫಾರ್ ಮೀ ಅದೇ ಆಗಿದ್ದು. ಐ ವಾಸ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಅ ಇಯರ್ ಬ್ಯಾಕ್, ಲೈಕ್ ಎವ್ರಿ ಡೇ ಬೆಳಗ್ಗೆ ಹೊತ್ತು ಇದನ್ನೇ ಯೂಸ್ ಮಾಡ್ತಾಯಿದ್ದೆ ನಾನು. ಬಟ್ ನನಗೆ ಐ ಆಮ್ ನಾಟ್ ಫೀಲಿಂಗ್ ದಟ್ ದಿಸ್ ಇಸ್ ಕ್ಲೆನ್ಸಿಂಗ್ ಮೈ ಫೇಸ್ ಆರ್ ಲೈಕ್ ಮಾಯ್ಶ್ಚರೈಸಿಂಗ್ ಮೈ ಫೇಸ್ ಅನ್ನೋ ಥರ. ಬಟ್ ಇಟ್ ಡಸ್ ಹೆಲ್ಪ್ ಯು ವಿತ್ ಇರಿಟೇಟೆಡ್ ಸ್ಕಿನ್. ನಿಮ್ಮ ಸ್ಕಿನ್ ಇರಿಟೇಟೆಡ್ ಆಗಿರುವಾಗ ಇದು ಸೂದ್ ಮಾಡುತ್ತೆ, ಲೈಕ್ ಕಾಮ್ ಮಾಡುತ್ತೆ ನಿಮ್ಮ ಸ್ಕಿನ್ನ, ಆ್ಯಂಡ್ ಇಟ್ ವರ್ಕ್ಸ್ ದ್ಯಾಟ್ ವೇ. ಬಟ್ ಫಾರ್ ಎವ್ರಿ ಡೇ ಐ ಡಿಡ್ ನಾಟ್ ಲೈಕ್ ದಿಸ್ ಪ್ರಾಡಕ್ಟ್ ಸೋ ಮಚ್. ಸೊ ದಟ್ಸ್ ಇಟ್ ಫಾರ್ ಮೈ ಸ್ಕಿನ್ ಕೇರ್ ವ್ಲಾಗ್ ಗೈಸ್. ಇದನ್ನ ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ, ನಾನು ಅವ್ರಿಗೆ ಅಲ್ಲಲ್ಲೇ ಹೇಳಿದ್ದೀನಿ ವಾಟ್ ಐ ಯೂಸ್ ಅಂತ. ಬಟ್ ಸಮ್ ಪೀಪಲ್ ಆಸ್ಟ್ ಮೀ ವಿಡಿಯೋ ಮಾಡಿ ಆ್ಯಂಡ್ ಸಜೆಸ್ಟೆಡ್ ಮೀ ಟು ಡೂ ದಿಸ್ ವಿಡಿಯೋ ಆಫ್ಟರ್ so long I'm vlogging. I did not vlog for these many days because I had storage problem. I'm sorry guys. I'll definitely keep up with you guys, and I'm thinking of starting a new Instagram ID and uploading videos every day, and I'll definitely do it. And please support me, and I love you guys. Even if you are like 30-40 members, I love you all. Thank you so much for subscribing, though you guys are like very close to me and my friends. I love you. And bye guys, thank you so much for watching my vlog.